ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನಕ್ಕೆ ತಿರುವಣ್ಣಾಮಲೈ ಗೊತ್ತಿರುತ್ತೆ, ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲದಲೇ ಇರೋರಿಗೆ ಈ ವಿಡಿಯೋ. ಪಂಚಭೂತಗಳಲ್ಲಿ ಒಂದಾದ ಅಗ್ನಿಲಿಂಗಾನೇ ಇಲ್ಲಿರೋ ಅರುಣಾಚಲೇಶ್ವರ. ಇಲ್ಲಿಗೆ ನೀವೇನಾದ್ರೂ ಹೋಗ್ಬೇಕು ಅನ್ಕೊಂಡ್ರೆ ಆಗೋದಿಲ್ಲ. ಆ ಅರುಣಾಚಲೇಶ್ವರನೇ ನೆನ್ಸ್ಕೊಂಡ್ರೆ ಮಾತ್ರನೇ ನೀವು ಇಲ್ಲಿಗೆ ಬರೋದಿಕ್ ಸಾಧ್ಯ. ಕಾಶಿಗೆ ಹೋಗಿ ಸತ್ರೆ ನಿಮಗೆ ಮುಕ್ತಿ ಸಿಗುತ್ತೆ ಅಂತಾರೆ. ಚಿದಂಬರಂನಲ್ಲಿ ಹೋಗಿ ದರ್ಶನ ಮಾಡಿದ್ರೆ ಮುಕ್ತಿ ಸಿಗುತ್ತೆ. ಆದ್ರೆ ಈ ಅರುಣಾಚಲೇಶ್ವರನ ನೆನ್ಸ್ಕೊಂಡ್ರೇನೆ ನಿಮಗೆ ಮುಕ್ತಿ ಸಿಗುವಂತ ಪವರ್ಫುಲ್ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಬಂದು ಅರುಣಾಚಲೇಶ್ವರನ ದರ್ಶನ ಪಡಿಬೇಕು ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಬೆಂಗಳೂರಿಂದ 220 ಕಿಲೋಮೀಟರ್ ದೂರ ಆಗುತ್ತೆ. ಈ ಅರುಣಾಚಲೇಶ್ವರನ ದೇವಸ್ಥಾನ 24 ಎಕರ್ಸ್ ಅಲ್ಲಿ 6 ಪ್ರಕಾರಗಳು ಮತ್ತೆ 9 ರಾಜಗೋಪುರ ಇದೆ. ಈ ದೇವಸ್ಥಾನ ಸುಮಾರು 1900 ವರ್ಷಗಳಿಗೂ ಮುಂಚೆನೆ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿರೋ ರಾಜಗೋಪುರದ ಎತ್ತರ ಬಂದು 217 ಅಡಿ ಎತ್ತರ ಇರುತ್ತೆ. ಇದೇ ಇಂಡಿಯಾದಲ್ಲಿರೋ ಅತಿ ದೊಡ್ಡ 2ನೇ ಗೋಪುರ ಅಂತ ಹೇಳ್ತಾರೆ. ಇದನ್ನ ಕಟ್ಸಿದವ್ರು ಯಾರು ಅಂದ್ರೆ ನೀವು ಶಾಕ್ ಆಗ್ತೀರಾ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಮೈಸೂರಿನ ರಾಜರಾದ ಶ್ರೀ ಕೃಷ್ಣ ದೇವರಾಜ ಒಡೆಯರ್. ಈ ದೇವಸ್ಥಾನದಲ್ಲಿ 142 ಸನ್ನಿಧಿ, 22 ಗಣಪತಿ, 306 ಮಂಟಪಗಳು ಮತ್ತೆ ಪಾತಾಳಲಿಂಗ, ಕಲ್ಯಾಣ ಮಂಟಪ, ಹಾಗೇನೆ 2 ವಿಶೇಷ ಕಲ್ಯಾಣಿಗಳು ಇದೆ. ಅವೇನಪ್ಪ ಅಂದ್ರೆ ಶಿವಗಂಗೆ ತೀರ್ಥ ಮತ್ತೆ ಬ್ರಹ್ಮ ತೀರ್ಥ ಅಂತ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದೇ ಕಲ್ಲಲ್ಲಿ ಕೆತ್ತಿರೋ ದೊಡ್ಡ ನಂದಿ ಇರುತ್ತೆ. ಇದೇ ನೋಡಿ ನಮ್ಮ ಮೈಸೂರಿನ ರಾಜ ಕೃಷ್ಣದೇವರಾಜ ಒಡೆಯರ್ ಅವರು ಕಟ್ಟಿಸಿರೋ ರಾಜಗೋಪುರ. ಪ್ರತಿ ಪೌರ್ಣಿಮೆ ದಿನ ರಾಜಗೋಪುರ ಇಂದಾನೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ 14 ಕಿಲೋಮೀಟರ್ ಪ್ರದಕ್ಷಿಣೆ ಮಾಡಿ ಇಲ್ಲಿಗೆ ಬಂದು ಪ್ರದಕ್ಷಿಣೆ ಮುಗಿಸ್ತಾರೆ. ಅದರಲ್ಲೂ ಈ ಗುರು ಪೌರ್ಣಿಮೆ ದಿನ ಅಂತೂ 10 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ. ಈ ಗಿರಿ ಪ್ರದಕ್ಷಿಣೆಯ ಟೋಟಲ್ ಡಿಸ್ಟೆನ್ಸ್ ಬಂದು 14 ಕಿಲೋಮೀಟರ್ ಇರುತ್ತೆ. ತುಂಬಾ ಜನ ರಾಜಗೋಪುರ ಇಂದಾನೆ ಸ್ಟಾರ್ಟ್ ಮಾಡಿ ರಾಜಗೋಪುರ ಹತ್ರನೇ ಮುಗಿಸ್ತಾರೆ. ಇನ್ನೂ ಸ್ವಲ್ಪ ಜನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೋ ಅಲ್ಲೇ ಮುಗಿಸ್ತಾರೆ. ಮತ್ತೆ ಆದಷ್ಟು ನೈಟ್ ಅಲ್ಲಿ ಗಿರಿ ಪ್ರದಕ್ಷಿಣೆಯನ್ನ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ತುಂಬಾನೇ ಬಿಸಿಲಿರುತ್ತೆ. ತಿರುವಣ್ಣಾಮಲೈ ಒಂದು ಅಷ್ಟಲಿಂಗಗಳನ್ನ ಹೊಂದಿರೋ ಸ್ಥಳ. ಇಲ್ಲಿ 8 ಲಿಂಗಗಳು ಇವೆ. ಈ 8 ಲಿಂಗ ನಾವು ಗಿರಿ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಸಿಗುತ್ತೆ. ಇಲ್ಲಿ 8 ಲಿಂಗಗಳನ್ನ ದರ್ಶನ ಮಾಡಿದ್ರೆ ನೀವು ಏನ್ ಅಂದ್ಕೊಂಡಿರ್ತೀರೋ ಅದು ನೆರವೇರುತ್ತೆ. ನೀವು ಸ್ಟಾರ್ಟ್ ಮಾಡಿದ ಸ್ವಲ್ಪ ದೂರದಲ್ಲೇ ಇಂದ್ರಲಿಂಗ ಸಿಗುತ್ತೆ. ಅಲ್ಲಿ ದರ್ಶನ ಮಾಡ್ಕೊಂಡು ಹೋದ್ರೆ ತುಂಬಾ ಕಡೆ ರೋಡಲ್ಲಿ ಮ್ಯಾಪ್ ಇಟ್ಟಿರ್ತಾರೆ, ಅಲ್ಲಲ್ಲಿ ಅನ್ನದಾನ ಕೂಡ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಈ ಸೈನ್ ಬೋರ್ಡ್ ಅಲ್ಲಿ ನೀವ್ ಎಲ್ಲಿದ್ದೀರಾ, ಇನ್ನು ಎಷ್ಟು ದೂರ ಹೋಗ್ಬೇಕು, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ದೇವಸ್ಥಾನ ಬರುತ್ತೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಅಗ್ನಿಲಿಂಗಂ ಅಂತ ಸಿಗುತ್ತೆ. ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲೇ ಮುಂದೆನೆ ಶೇಷಾದ್ರಿ ಸ್ವಾಮಿ ಆಶ್ರಮ ಅಂತ ಇರುತ್ತೆ. ನಾವೇನು ಒಳಗ್ ಹೋಗ್ಲಿಲ್ಲ, ಈಚೆಯಿಂದನೇ ವಿಡಿಯೋ ಮಾಡ್ಕೊಂಡ್ವಿ. ಹೋಗ್ತಾ ಹೋಗ್ತಾ ಬೇಜಾನ್ ದೇವಸ್ಥಾನ ಸಿಗುತ್ತೆ. ಈಗ ನೆಕ್ಸ್ಟ್ 3ನೇ ಲಿಂಗವಾದ ಯಮಲಿಂಗ ಸಿಗುತ್ತೆ. ಅಲ್ಲಿ ದರ್ಶನ ಮಾಡ್ಕೊಳ್ಳಿ. ನಾವು ಇಷ್ಟೊಂದು ಪ್ರದಕ್ಷಿಣೆ ಮಾಡಿದ್ದು ಬೆಂಗಳೂರು ಹೈವೇಲಿ. ಇಲ್ಲಿ ತನಕ ನಾವು 3 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೀವಿ. ಇನ್ ಮುಂದೆ ನೀವು ಲೆಫ್ಟ್ ತಗೊಂಡು ಒಳಗಡೆ ಹೋದ್ರೆ ಗಿರಿ ಪ್ರದಕ್ಷಿಣೆ ಮಾಡೋಕಂತಾನೆ ಒಂದು ರೋಡ್ ಮಾಡಿರ್ತಾರೆ. ಇದು 12 ಕಿಲೋಮೀಟರ್ ತನಕನೂ ಈ ರೂಟಲ್ಲೇ ನೀವು ಹೋಗ್ಬೇಕಾಗತ್ತೆ. ಈ ರೂಟಲ್ಲಿ ನಿಮ್ಗೆ ಯಾವುದೇ ರೀತಿ ಟ್ರಾಫಿಕ್ ಇರಲ್ಲ. ರೋಡ್ ಕೂಡ ಕ್ಲೀನ್ ಆಗಿರುತ್ತೆ. ಆದ್ರಿಂದ ಈಸಿಯಾಗಿ ನಡ್ಕೊಂಡು ಹೋಗ್ಬೋದು. ಅಲ್ಲಿಂದ ನಾವು ಸ್ವಲ್ಪ ರೆಸ್ಟ್ ತಗೊಂಡು ಮುಂದೆ ಹೋದ್ರೆ 4ನೇದಾಗಿ ಸಿಗೋ ಲಿಂಗ ಬಂದು ನಿರುತಿ ಲಿಂಗಂ ಅಂತ. ಅಲ್ಲೂ ದರ್ಶನ ಮಾಡ್ಕೊಂಡು ಪ್ರದಕ್ಷಿಣೆ ಕಂಟಿನ್ಯೂ ಮಾಡಿದ್ವಿ. ಈ 4 ಲಿಂಗಗಳ ದರ್ಶನ ಮಾಡಿದ್ರೆ 7 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅರ್ಥ. ಇನ್ನೂ ಅರ್ಧ ನಡಿಬೇಕಾಗಿರುತ್ತೆ. ಅದಾದ್ಮೇಲೆ ಸೂರ್ಯಲಿಂಗಂ ಅಂತ ದೇವಸ್ಥಾನ ಸಿಗುತ್ತೆ. ಇದು 8 ಅಷ್ಟಲಿಂಗಗಳಲ್ಲಿ ಇಲ್ಲ. ನೆಕ್ಸ್ಟ್ ನಮ್ಗೆ 5ನೇ ಲಿಂಗ ಸಿಗುತ್ತೆ, ವರುಣಲಿಂಗಂ ಅಂತ. ಈ ದೇವಸ್ಥಾನದಲ್ಲಿ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ನೆಕ್ಸ್ಟ್ 6ನೇ ದೇವಸ್ಥಾನ ಸಿಗುತ್ತೆ. ಈ ದೇವಸ್ಥಾನದಲ್ಲಿ ವಾಯುಲಿಂಗಂನ ದರ್ಶನ ಮಾಡಿದ್ವಿ. ಎಲ್ಲ ನೋಡ್ಕೊಂಡು ಹೋಗ್ತಾ ನಿಮ್ಗೆ ಕುಬೇರಲಿಂಗ ಸಿಗುತ್ತೆ. ಈ ದೇವಸ್ಥಾನ ಆದ್ಮೇಲೆ ಸ್ವಲ್ಪ ಜಾಸ್ತಿ ದೂರ ನಡೆದ್ರೆ ನಿಮ್ಗೆ 8ನೇ ಲಿಂಗ ಸಿಗುತ್ತೆ. ಮುಂದೆ ಹೋದ್ರೆ ಇಡುಕು ಪಿಲ್ಲೈ ಕೋಯಿಲ್ ಅಂತ ದೇವಸ್ಥಾನ ಸಿಗುತ್ತೆ. ಇದನ್ನ ಮುಕ್ತಿ ದ್ವಾರ ಅಂತಾನೂ ಕರೀತಾರೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ 3 ಬಾಗ್ಲು ಇರುತ್ತೆ. ಆ 3 ಬಾಗ್ಲು ತುಂಬಾ ಚಿಕ್ಕದಾಗಿರುತ್ತೆ. ಇದರಿಂದ ಹೋಗಿ ಈಚೆ ಬಂದ್ರೆ ಅವ್ರಿಗೆ ಇರೋ ಕಾಯಿಲೆ ಮತ್ತೆ ಬಾಡಿ ಪೇನ್ ಏನಾದ್ರು ಇದ್ರೆ ನಿವಾರಣೆ ಆಗುತ್ತೆ ಅಂತಾರೆ. ನೀವೇನಾದ್ರೂ ಇಲ್ಲಿಗೆ ಪ್ಲಾನ್ ಮಾಡಿದ್ರೆ ಇದನ್ನ ಮಿಸ್ ಮಾಡಬೇಡಿ. ಮತ್ತೆ ಆಲ್ರೆಡಿ ಹೋಗಿ ಬಂದಿದ್ರೆ ಕಮೆಂಟ್ ಮಾಡಿ. ಅಲ್ಲಿಂದ ಮೇನ್ ರೋಡ್ ಮತ್ತೆ ಸಿಗುತ್ತೆ. ಆ ರೋಡಲ್ಲಿ ನೀವು ಜಾಯಿನ್ ಆಗ್ಬೇಕಾಗತ್ತೆ. ಅಲ್ಲಿ ನೀವು ರೈಟ್ ತಗೊಂಡು ಒಳಗಡೆ ಹೋದ್ರೆ 8ನೇ ಲಿಂಗವಾದ ಈಶಾನ್ಯ ಲಿಂಗಂ ಸಿಗತ್ತೆ. ಅಲ್ಲಿ ದರ್ಶನ ಮಾಡಿ 1 ಕಿಲೋಮೀಟರ್ ಹೋದ್ರೆ ಸಾಕು ನಿಮ್ಗೆ ಮೇನ್ ರಾಜಗೋಪುರ ಸಿಗುತ್ತೆ.
ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಹಾಗೆ ಯೂಸ್ಫುಲ್ ಅನ್ಸಿದ್ರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.